ರಾಜ್ಯಸಭೆಗಿಲ್ಲ ಮಾಜಿ ಪ್ರಧಾನಿ ದೇವೇಗೌಡರ ಎಂಟ್ರಿ. ಮಾಜಿ ಪ್ರಧಾನಿ ದೇವೇಗೌಡರ ಕೈ ತಪ್ಪಿದ ರಾಜ್ಯಸಭೆ ಟಿಕೆಟ್. ರಾಜ್ಯಸಭಾ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ದಳಪತಿಗಳಿಗೆ ನಿರಾಸೆಯಾಗಿದೆ. ರಾಜ್ಯಸಭೆಗೆ ಹೊಸ ಮುಖಕ್ಕೆ ಮಣೆ ಹಾಕಿರುವಂತಹ ಬಿಜೆಪಿ ಹೈಕಮಾಂಡ್. ದಳಪತಿಗಳ ಲೆಕ್ಕಾಚಾರಕ್ಕೆ ತಿರುವನ್ನ ನೀಡಿರುವಂತಹ ಬಿಜೆಪಿ. ವಯಸ್ಸು, ಆರೋಗ್ಯದ ಕಾರಣದಿಂದ ತಪ್ಪಿದಂತಹ ರಾಜ್ಯಸಭಾ ಟಿಕೆಟ್. ದೊಡ್ಡಗೌಡರಿಗೆ ರಾಜ್ಯಸಭಾ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಇದ್ರು ಗೌಡ್ರು. ಬಟ್ ಆದರೆ ಇದೀಗ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ, ಅದೆಲ್ಲವೂ ಕೂಡ ನಿರಾಸೆಯಾಗಿದೆ. ರಾಜಕೀಯದಲ್ಲಿ ನೋಡಿ, ಲೆಕ್ಕಾಚಾರಗಳು ಯಾವಾಗ ಬೇಕಾದರೂ ಉಲ್ಟಾ ಆಗ್ಬೋದು, ಯಾವಾಗ ಬೇಕಾದರೂ ಬದಲಾವಣೆ ಆಗ್ಬೋದು ಅನ್ನೋದಕ್ಕೆ ಈಗ ಸಿಗ್ತಾ ಇರುವಂತಹ ಪಟ್ಟಿಯೇ ಸಾಕ್ಷಿ ಅಂತ ಹೇಳ್ಬೋದು. ಬಿಜೆಪಿಯ ರಾಜ್ಯಸಭಾ ಪಟ್ಟಿ ಅತ್ಯಂತ ದೊಡ್ಡ ಉದಾಹರಣೆ. ಯಾಕೆಂದರೆ ಈ ಪಟ್ಟಿಯಲ್ಲಿ ಎಲ್ಲರ ಕಣ್ಣು ನೆಟ್ಟಿದ್ದದ್ದು ಒಂದೇ ಹೆಸರಿನ ಮೇಲೆ, ಅದು ದೊಡ್ಡಗೌಡರ ಮೇಲೆ. ಸೊ ಹಾಗಾಗಿ ಅವರಿಗೆ ಸಿಗತ್ತಾ ಸಿಗಲ್ವಾ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಸಾಕಷ್ಟು ಹಾಕಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ JDS ವಲಯಕ್ಕೆ ಭಾರಿ ನಿರಾಸೆ ಕೂಡ ಆಗಿದೆ. ದೇವೇಗೌಡರ ಕೈಗೆ ಸಿಗಬೇಕಾಗಿದ್ದಂತಹ ರಾಜ್ಯಸಭಾ ಟಿಕೆಟ್ ಮಿಸ್ ಆಗಿದೆ. ನೋಡಿ, ಮೇಲ್ನೋಟಕ್ಕೆ ಬಿಜೆಪಿ ಹೈಕಮಾಂಡ್ ಮತ್ತು ದಳಪತಿಗಳ ವಲಯದಿಂದ ನಮಗೆ ಕೇಳಿ ಬರ್ತಾ ಇರುವಂತಹ ಅಧಿಕೃತ ಕಾರಣ ಇಷ್ಟೇ, ಅವರ ಆರೋಗ್ಯ ಮತ್ತು ಅವರ ವಯಸ್ಸು ಅಂತ ಕೂಡ ಹೇಳಲಾಗ್ತಾ ಇದೆ. ಗೌಡರಿಗೆ ಈಗಾಗಲೇ 70 ವರ್ಷ ದಾಟ್ಬಿಟ್ಟಿದ್ದಾರೆ, 92 ವರ್ಷಗಳು ಕೂಡ ಆಗಿದೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅವರ ಓಡಾಟ ಮತ್ತು ಸಕ್ರಿಯತೆಗೂ ಕೂಡ ಒಂದಷ್ಟು ಮಿತಿಗಳನ್ನು ಕೂಡ ಹಾಕ್ಕೊಳ್ಳಾಗ್ತಾ ಇದೆ. ಆಸ್ಪತ್ರೆಗೆ ಹೋಗೋದು ಬರೋದು, ಆರೋಗ್ಯದಲ್ಲಿ ಏರುಪೇರಾಗುವಂತಹ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ಅವರ ಕಾಳಜಿಯ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಮತ್ತು ಒಳ ಲೆಕ್ಕಾಚಾರಗಳು ಕೂಡ ಬೇರೆಯದ್ದೇ ಕೂಡ ಹೇಳ್ತಾ ಇದೆ. ತೆರೆಮರೆಯಲ್ಲಿ ಗಮನಿಸಬೇಕಾದಂತಹ ಅತ್ಯಂತ 2 ಪ್ರಮುಖ ರಾಜಕೀಯ ಅಂಶಗಳು ಕೂಡ ಇಲ್ಲಿದೆ. ಒಂದು, ಹೊಸ ಮುಖಕ್ಕೆ ಮಣೆ ಹಾಕಿರುವಂತಹ ಹೈಕಮಾಂಡ್ ಸ್ಟ್ರಾಟಜಿ, ಮತ್ತು ಪ್ರಾದೇಶಿಕ ಪಕ್ಷದ ಮೇಲಿನ ಸೈಲೆಂಟ್ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳುವಂತಹ ಲೆಕ್ಕಾಚಾರಗಳನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. JDS ನಾಯಕರು ಕೊನೆ ಕ್ಷಣದವರೆಗೂ ಕೂಡ ದೇವೇಗೌಡರ ರಾಜಕೀಯ ಮುತ್ಸದ್ದಿತನ ಮತ್ತು ಅವರ ಹಿರಿತನ NDA ಮೈತ್ರಿಕೂಟಕ್ಕೆ ದೆಹಲಿಯಲ್ಲಿ ದೊಡ್ಡ ಶಕ್ತಿ ತುಂಬುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಮೈತ್ರಿ ಧರ್ಮದ ಆಧಾರದ ಮೇಲೆ ಬಿಜೆಪಿ ಅವರಿಗೆ ಸೀಟ್ ಬಿಟ್ಕೊಡುತ್ತೆ ಅನ್ನುವಂತಹ ಭಾರಿ ನಿರೀಕ್ಷೆಗಳು ಕೂಡ ಇದ್ವು. ಆ ಎಲ್ಲ ನಿರೀಕ್ಷೆಗಳು ಈಗ ಹುಸಿಯಾಗಿದೆ. ಬಿಜೆಪಿ ಹೈಕಮಾಂಡ್ ಈ ಬಾರಿ ಸಂಪೂರ್ಣವಾಗಿ ಹೊಸ ಮುಖ ಹಾಗೂ ಸಂಘಟನಾತ್ಮಕ ಹಿನ್ನೆಲೆಯನ್ನ ಹೊಂದಿರುವಂತಹ ನಾಗರಾಜ್ ಅವರಿಗೆ ಮಣೆ ಹಾಕಿದೆ. ಹಳೆ ತಲೆಮಾರಿನ ನಾಯಕತ್ವದ ಬದಲಿಗೆ ಮುಂದಿನ ತಲೆಮಾರಿನ ನಾಯಕರನ್ನ ಬೆಳೆಸಬೇಕು ಅನ್ನುವಂತಹ ಪ್ರಧಾನಿ ಮೋದಿ ಮತ್ತೆ ಅಮಿತ್ ಶಾ ಅವರ ಕಠಿಣ ನಿಲುವುಗಳೇ ದಳಪತಿಗಳ ಆಸೆಗೆ ತಣ್ಣೀರನ್ನ ಎರಚಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತರಾಜು, ದೇವೇಗೌಡರು ಕಣಕ್ಕಿಳಿತಾರೆ ಈ ಬಾರಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದರೆ ದೇವೇಗೌಡರಿಗೆ ದೊಡ್ಡ ಒಂದು ನಿರಾಸೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾದಂತಹ ಲೆಕ್ಕಾಚಾರವನ್ನು ಹೈಕಮಾಂಡ್ ಹಾಕೊಂಡು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ? ಎಸ್ ರಮ್ಯಾ, ಏನು ದೇವೇಗೌಡರ ಪುನರಾಯ್ಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ NDA ಏನು ಅಚ್ಚರಿಯ ಅಭ್ಯರ್ಥಿಯನ್ನು ಈಗ ರಾಜ್ಯಸಭೆಗೆ ಆಯ್ಕೆ ಮಾಡಿದೆ. ಬಹುಶಃ ಕುಮಾರಸ್ವಾಮಿ ಅವರು ಸಹ ಏನು BJP ಹೈಕಮಾಂಡ್ ವರಿಷ್ಠರ ಜೊತೆ ಸಾಕಷ್ಟು ಚರ್ಚೆನ ನಡೆಸಿದ್ರು. ಖುದ್ದಾಗಿ ಅಮಿತ್ ಶಾ ಅವರನ್ನು ಸಹ ಭೇಟಿ ಮಾಡಿದ್ರು. ಅಲ್ಲದೆ ಗೋವಾ ಮುಖ್ಯಮಂತ್ರಿ ಸಹ ದೇವೇಗೌಡರನ್ನ ಭೇಟಿ ಮಾಡಿ ರಾಜ್ಯಸಭೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಸಹ ನಡೆಸಿದ್ರು. ಇದಕ್ಕೆ ಈಗ ಅಚ್ಚರಿಯ ಅಭ್ಯರ್ಥಿ ಎಂಬಂತೆ ಪ್ರೊಫೆಸರ್ ನಾಗರಾಜ್ ಅವರನ್ನ ಈಗ ತಡರಾತ್ರಿ ಏನು BJP NDA ಅಭ್ಯರ್ಥಿ ಈಗ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇದರಿಂದ JDS ಏನು ಪಾಳಯದಲ್ಲಿ ಸಾಕಷ್ಟು ತಳಮಳ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಏನು ಮೈತ್ರಿ ಯಾವ ರೀತಿ ಮುಂದುವರಿಯುತ್ತೆ, ಸಾಕಷ್ಟು ಏನು ದೇವೇಗೌಡರನ್ನ ರಾಜ್ಯಸಭೆಗೆ ಪುನರಾಯ್ಕೆ ಮಾಡಬೇಕಂತೇಳಿ ಏನು JDSನ ದಳಪತಿಗಳು ಸಾಕಷ್ಟು ಕಸರತ್ತನ್ನು ನಡೆಸಿದ್ರು. ಒಂದೆಡೆ BJP ಹಾಗೂ JDS ಹಿರಿಯ ನಾಯಕರುಗಳನ್ನು ಭೇಟಿ ಮಾಡಿ ರಾಜ್ಯಸಭೆಗೆ ದೇವೇಗೌಡರನ್ನ ಪುನರಾಯ್ಕೆ ಮಾಡಬೇಕಂತೇಳಿ ಸಾಕಷ್ಟು ಕಸರತ್ತು ನಡೆಸಿದ್ರು. ಆದರೆ ಇದಕ್ಕೆ ಈಗ NDA ಅಂದರೆ BJPಯ ವರಿಷ್ಠರು ಇದೀಗ ವಯಸ್ಸಿನ ನೆಪ ಒಡ್ಡಿ ದೇವೇಗೌಡರನ್ನ ಪುನರಾಯ್ಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನದಕ್ಕೆ ಹೊಸ ಅಭ್ಯರ್ಥಿಯನ್ನು ಬಿಡುಗಡೆ ಮಾಡಿದರೆ ಕೋರ್ ಕಮಿಟಿ ಇಲ್ಲಿಂದ BJPಯ ರಾಜ್ಯ ಕೋರ್ ಕಮಿಟಿ ಕಮಿಟಿ ಏನಿತ್ತು, ಈ ಕಮಿಟಿಯವರು ಸುಮಲತಾ ಹಾಗೂ ಮಾಜಿ CM ಆಗಿರ್ತಕ್ಕಂಥ ಸದಾನಂದ ಗೌಡರನ್ನ ಏನು ಶಿಫಾರಸು ಮಾಡಿ ಹೆಸರನ್ನು ಕಳಿಸಿತ್ತು. ಈ ಇಬ್ಬರು ಹೆಸರನ್ನು ಬಿಟ್ಟು ಇದೀಗ BJP ಹೈಕಮಾಂಡ್ ಇದೀಗ ಏನು ಪ್ರೊಫೆಸರ್ ನಾಗರಾಜ್ ಅವರನ್ನ ಏನು ಆಯ್ಕೆ ಮಾಡಿರೋದು ಸಾಕಷ್ಟು ಅಚ್ಚರಿಯನ್ನು ಮೂಡಿಸಿದೆ ರಮ್ಯಾ.
ನೋಡಿ, ಹಿರಿಯರನ್ನ ಕೈಬಿಟ್ಟು ಇದೀಗ ಹೊಸ ಮುಖಕ್ಕೆ ಮಣೆ ಹಾಕಲಾಗಿದೆ. ಸೊ ಹಾಗಾಗಿಯೇ ಬಿಜೆಪಿಯಲ್ಲೇ ಒಂದಷ್ಟು ಅಸಮಾಧಾನಗಳು ಕೂಡ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. JDS ಬಿಡಿ, ಅಸಮಾಧಾನ ಇದ್ದೇ ಇರುತ್ತೆ. ಬಟ್ ಆದರೆ ಬಿಜೆಪಿಯಲ್ಲೇ ಹೊಸ ಮುಖಕ್ಕೆ ಮಣೆ ಹಾಕಿರೋದಕ್ಕೆ ಹಿರಿಯ ನಾಯಕರು ಕೂಡ ಅಸಮಾಧಾನ ಹೊರಹಾಕುವ ಸಾಧ್ಯತೆ ಇದೆ ಅಲ್ವಾ? ಖಂಡಿತ ರಮ್ಯ. ಏನು ಕೋರ್ ಕಮಿಟಿ ಸದಸ್ಯರು ಈಗಾಗಲೇ ರಾಜ್ಯದ ಕೋರ್ ಕಮಿಟಿ ಸದಸ್ಯರು ಈಗಾಗಲೇ ಮಾಜಿ CM ಸದಾನಂದ ಗೌಡ ಹಾಗೂ ಮಾಜಿ ಸಂಸದೆ ಸುಮಲತಾ ಅವರನ್ನ ಹೆಸರುಗಳನ್ನು ಶಿಫಾರಸಿ ಮಾಡಿ ಏನು ಹೈಕಮಾಂಡ್ಗೆ ಕಳಿಸಿದ್ರು. ಆದರೆ ಏನು ಹೈಕಮಾಂಡ್ ಇದೀಗ ಅಚ್ಚರಿ ಎಂಬಂತೆ ಪ್ರೊಫೆಸರ್ ಹಿನ್ನೆಲೆ ಉಳ್ಳಂಥ BJPಯ ರಾಜ್ಯ ಉಪಾಧ್ಯಕ್ಷರಾದಂತಹ ಪ್ರೊಫೆಸರ್ ನಾಗರಾಜ್ ಅವರನ್ನ ಇದೀಗ ಆಯ್ಕೆ ಮಾಡಿ ಇವರು ಏನು BJP RSS ಹಿನ್ನೆಲೆ ಇರೋದ್ರಿಂದ ಇವರನ್ನು ಅಚ್ಚರಿ ಎಂಬಂತೆ ಈಗ ರಾಜ್ಯಸಭೆಗೆ ಕಳಿಸೋದಕ್ಕೆ ಈಗಾಗಲೇ ಏನು BJP ಪಟ್ಟಿ ರಿಲೀಸ್ ಮಾಡಿದೆ. ಹಿಂದೆ ಕೊನೆಯ ದಿನಾಂಕ ಇರೋದ್ರಿಂದ ರಾಜ್ಯಸಭೆಗೆ ಏನು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಹಿಂದೆ ಕೊನೆಯ ದಿನಾಂಕ ಇರೋದ್ರಿಂದ ತಡರಾತ್ರಿ ಈಗ ಏನು ಅಚ್ಚರಿ ಎಂಬಂತೆ ನಾಗರಾಜ್ ಅವ್ರನ್ನ ಏನು ಈಗ ಪಟ್ಟಿ ರಿಲೀಸ್ ಮಾಡಿರೋದು. ಒಂದೆಡೆ ಏನು ಹಿರಿಯ ನಾಯಕರಾಗಿರ್ತಕ್ಕಂಥ ಸದಾನಂದ ಗೌಡರು ಅವರು ಸಾಕಷ್ಟು ಏನು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಸುಮಲತಾ ಅವ್ರಿಗೆ ಏನು ಸಂಸದೆ ಸ್ಥಾನದಿಂದ ಏನು ಅವ್ರಿಗೆ ಮಂಡ್ಯದಿಂದ ಟಿಕೆಟ್ ಕೊಡಲಾಗಿರಲಿಲ್ಲ. ಒಂದು ವೇಳೆ ನಿಮಗೆ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ ನಿಮಗೆ ಸ್ಥಾನ ನಿಮಗೆ ಕೊಡ್ತೀವಿ ಅಂತೇಳಿ ಈಗ ಮಾತು ಕೊಟ್ಟಿತ್ತು BJP ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BJPಯ ಮಾಜಿ ಸಂಸದೆ ಆಗಿರುವ ಸುಮಲತಾ ಅವರ ಬೆಂಬಲಿಗರು ಸಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಳೆದ 2 ದಿನಗಳಿಂದ ಅಷ್ಟೇ BJPಯ ಕಚೇರಿಗೆ ನುಗ್ಗಿ ಸುಮಲತಾ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ನಡೆಸಿದ್ರು. ಇದಕ್ಕೆ ಈಗ ಏನು ಪ್ರೊಫೆಸರ್ ನಾಗರಾಜ್ ಅವರನ್ನು ಆಯ್ಕೆ ಮಾಡಿದ್ರಿಂದ ಒಂದು DV ಸದಾನಂದ ಗೌಡ ಅವರ ಬಣ, ಮತ್ತೊಂದು ಮಾಜಿ ಸಂಸದೆ ಆಗಿರುವಂಥ ಏನು ಸುಮಲತಾ ಅವರ ಬಣ ಸಾಕಷ್ಟು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ರಮ್ಯ. ಥ್ಯಾಂಕ್ ಯು.